Yes. Hi friends, welcome back to Ragini Sia YouTube channel. So after a long time ನಾನು ವ್ಲಾಗ್ನ ಮಾಡ್ತಾ ಇದ್ದೀನಿ. ಎಸ್, ಇವತ್ತು ನಾವು ಕಡಲೆಕೆ ಪರ್ಸೆಗೆ ಹೋಗ್ತಾ ಇದ್ದೀವಿ. ಇವತ್ತು ಬಂದು ನವೆಂಬರ್ 15th ಆ್ಯಕ್ಚುಲಿ ಸ್ಯಾಟರ್ಡೇ ಇವತ್ತು. ಸೊ ಆ್ಯಕ್ಚುಲಿ ಕಾರ್ತಿಕ್ ಸೋಮವಾರ ಇರೋದು, ಸೋಮವಾರ ಬಟ್ ಸೋಮವಾರ ನಾವೆಲ್ಲ ಆಫೀಸ್ಗೆ ಹೋಗಿರ್ತೀವಿ, ಇವನು ಸ್ಕೂಲಿಗೆ ಹೋಗಿರ್ತಾನೆ, ಅದಕ್ಕೆ ಹೋಗೋಕ್ಕಾಗಲ್ಲ. ಆ್ಯಂಡ್ ಮೋರೋವರ್ ತುಂಬಾ ರಶ್ ಇರುತ್ತೆ, ತುಂಬ ಕ್ರೌಡ್ ಇರುತ್ತೆ ಈವ್ನಿಂಗ್ ಟೈಮ್ ಹೋದರೆ. ಸೊ ಅದಕ್ಕೇ ಇವತ್ತೇ ಸ್ಯಾಟರ್ಡೇ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಮೋಸ್ಟ್ ಪ್ರಾಬಬ್ಲಿ ಎಲ್ಲ ಆಲ್ರೆಡಿ ಸೆಟ್ ಇರುತ್ತೆ ಅಲ್ಲಿ, ಅಂದರೆ ಗೇಮ್ಸ್ ಆಗಿರ್ಬೋದು ಅದೆಲ್ಲ ಇರುತ್ತೆ. ಬಟ್ ಯಾಕೆ ಅಂತಂದರೆ ಮಗು ಕರ್ಕೊಂಡು ಹೋಗೋದ್ರಿಂದ ನಮಗೆ ಮಂಡೇ ಅಥವಾ ಟ್ಯೂಸ್ಡೇ ಅದು ರೈಟ್ ಟೈಮ್ ಅಲ್ಲ ಅಂತ ಅನಿಸುತ್ತೆ. ಅಷ್ಟು ಕ್ರೌಡ್ ಮಧ್ಯೆ ಮಗುನ ಆಟಾಡ್ಸೋಕೆ ಕೂಡ ಆಗೋದಿಲ್ಲ. ಆ್ಯಂಡ್ ಮೋರೋವರ್ ಇಟ್ ಇಸ್ ನಾಟ್ ಸೇಫ್ಟಿ ಅಂತಲೂ ಅಂತ ಅನಿಸುತ್ತೆ. ಅಷ್ಟು ಕ್ರೌಡ್ ಮಧ್ಯೆ ಹೋಗಿ ನಾವೇನೇ ಎಂಜಾಯ್ ಕೂಡ ಮಾಡಲ್ಲ. ಸೊ ನಾನು ಕಾನ್ಸಂಟ್ರೇಟ್ ಮಾಡ್ತಿರೋದು ವಿರಾಟ್ ಮೇಲೇ, ಯಾಕೆಂದರೆ ವಿರಾಟ್ಗೆ ಕಡಲೆಕೆ ಪರ್ಸೆ ಅಂದರೆ ತುಂಬಾ ಇಷ್ಟ. ಅದಕ್ಕೆ ಇವತ್ತು ಸ್ಯಾಟರ್ಡೇನೇ ಹೋಗ್ತಾ ಇದ್ದೀವಿ. ಕ್ರೌಡು ಕಡಿಮೆ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಬನ್ನಿ ನೋಡೋಣ ಹೋಗಿ ಹೇಗಿರುತ್ತೆ ಕ್ರೌಡು ಅಂತ ಹೇಳಿಬಿಟ್ಟು. ಇಲ್ಲಿಂದ ನಾನು ವಿರಾಟ್ ಮತ್ತು ಭೂಮಿಕಾ ಹೋಗ್ತಾ ಇದ್ದೀವಿ. ಸೊ ವಿರಾಟ್ಗೆ ಇವತ್ತು ಸ್ಕೂಲಲ್ಲಿ ಪೇರೆಂಟ್ಸ್ ಮೀಟಿಂಗ್ ಇದೆ ಇವಾಗ. ಸೊ ಅದನ್ನು ಮುಗಿಸ್ಕೊಂಡು ಅಲ್ಲಿಂದ ಕಡಲೆಕೆ ಪರ್ಸೆಗೆ ಹೋಗ್ತೀವಿ. ಅಲ್ಲಿ ನನ್ನ ತಂಗಿದೀರು ಇಬ್ಬರು ಕೂಡ ಜಾಯ್ನ್ ಆಗ್ತಾರೆ, ಅಮ್ಮು ಮತ್ತು ಕ್ಷೇಮ. ಸೊ ಬನ್ನಿ ಹೋಗೋಣ, ಹೇಗಿರುತ್ತೆ ಕಡಲೆಕೆ ಪರ್ಸೆ, ಹೇಗೆಲ್ಲ ಎಂಜಾಯ್ ಮಾಡ್ತೀವಿ ಅಂತ ಹೇಳಿ ನೋಡಿ. ನೀನೇ ಮಾಡಿರೋದು ಅಂತ ಏನು ಮಾಡಿದ್ಯಾ ಅಂತ ಇದೇನು ಮಾಡಿದ್ಯಾ? ಸ್ಕೂಲಲ್ಲಿ ಇವತ್ತು ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಇತ್ತು. ಸೊ ಅದನ್ನು ಮುಗಿಸ್ಕೊಂಡು ನಾವು ಅಮ್ಮ ಮನೆಗೆ ಹೊರಟ್ವಿ. ಫ್ರೆಂಡ್ಸ್, ಇವಾಗ ಅಮ್ಮ ಮನೆಯಿಂದ ಅಮ್ಮ ಕರ್ಕೊಂಡು 3 ಜನ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಭೂಮಿಕಾ ಮತ್ತು ಅಮ್ಮ ಇಬ್ಬರು ಗಾಡಿಯಲ್ಲಿ ಬರ್ತಾರೆ ಹಿಂದೆಗಡೆ. ಇವಾಗ ಹೋಗ್ತಾ ಇದ್ದೀವಿ ಕಡಲೆಕೆ ಪರ್ಸೆಗೆ. ಆಲ್ರೆಡಿ ಮಧ್ಯಾಹ್ನ ಆಗೋಯಿತು, 3 o'clock ಇವಾಗ ಟೈಮು. ಸೊ ಬನ್ನಿ ಹೋಗೋಣ, ಹೆಂಗಿರುತ್ತೆ, ರಶ್ ಇರುತ್ತೆ ಅಂತ ಹೇಳಿ ನೋಡೋಣ. ಫ್ರೆಂಡ್ಸ್ ನೋಡಿ, ಈ ಥರ ಕಡಲೆಕೆ ಪರ್ಸೆ ಇಷ್ಟು ಕಟ್ಟಿದೆ. ಇವಾಗ ನಾವು ಮಧ್ಯಾಹ್ನನೇ ಬಂದಿದ್ದೀವಿ. ಆ್ಯಕ್ಚುಲಿ ಇವತ್ತು ಸ್ಯಾಟರ್ಡೇ, ನಾನು ಫಸ್ಟೇ ಹೇಳಿದೆ ನಿಮಗೆ ಇವತ್ತು ನಾವು ಸ್ಯಾಟರ್ಡೇನೇ ಬಂದಿದ್ದೀವಿ ಅಂತ. ಸ್ಯಾಟರ್ಡೇ ಆದ್ರೂ ಆಲ್ರೆಡಿ ಸ್ವಲ್ಪ ಕ್ರೌಡ್ ಇದೆ. ಸ್ಟಾಲ್ಸ್ ಎಲ್ಲ ಇಟ್ಟಿದ್ದಾರೆ, ಗೇಮ್ಸ್ ಕೂಡ ಎಲ್ಲ ಇದೆ ನೋಡಿ. ಇಲ್ಲಿ ಗೇಮ್ಸ್ ಇವಾಗ ಅಮ್ಮ ಮತ್ತು ಭೂಮಿಕಾ ಇಬ್ಬರು ಬಂದರು ಗಾಡಿಗೆ. ಸೊ ನಾವು ನೋಡಿ, ಇನ್ನು ಗಾಡಿಗಳೆಲ್ಲ ಸ್ಟಾಪ್ ಮಾಡಿಲ್ಲ, ಹಂಗೆ ಬಿಟ್ಟಿದ್ದಾರೆ. ಸ್ವಲ್ಪ ಕ್ರೌಡ್ ಇದೆ ಅಷ್ಟೇ ಇವತ್ತು, ಜಾಸ್ತಿ ಏನು ಕ್ರೌಡ್ ಇಲ್ಲ. ಐ ಥಿಂಕ್ ನನ್ನ ವಾಯ್ಸ್ ನಿಮ್ಗೆ ಅಷ್ಟು ಕೇಳಿಸ್ತಾ ಇಲ್ಲ ಅನ್ಸುತ್ತೆ. ನೋಡು, ಬೈ ಎನಿಥಿಂಗ್ 20 rupees. ಎಸ್, ಅದು ತೊಗೊಂಡಿಬಿಡಿ. ನಾನು ಈ ಕಲರ್ ತೊಗೊಂಡಿದ್ದೀನಿ. ನಿಮಗೆ ಯಾರಿಗೆ? ನಿಂಗೆ ಯಾವ ಕಲರ್ ಬೇಕು? ಎಷ್ಟಿದೆ ಆ್ಯಕ್ಚುಲ್ ಪ್ರೈಸ್? 20 rupees ತಗೋ. ಎಲ್ಲ ಏನು ತಗೊಂಡು ಆ್ಯಕ್ಚುಲ್ ಪ್ರೈಸ್ 10 ಇಲ್ಲ. ಫುಲ್ ಇದೆಲ್ಲ ಆರ್ಟಿಫಿಷಿಯಲ್ ವಾಸ್ಗಳಿಟ್ಟಿದ್ದಾರೆ. ಮನೆ ಬಾಗಿಲಿಗೆ ಹಾಕೋಕ್ಕೆ ತೋರಣಗಳು. ಗನ್ ಹಾಂ ತಗೋ. ಕಾರ್ ಪೆನ್ ಇದೆ, ಕಾರ್ ಪೆನ್ನು ಚೆನ್ನಾಗಿದೆ.
కానీ ఓపెన్ చేస్తారు రాదురా అదే ಹ್ಯಾಂಡ್ ವಾಚ್ ಮಕ್ಕಳಿಗೆ ಹ್ಯಾಂಡ್ ಬ್ಯಾಂಡ್ ಇದು ಬ್ಯಾಂಡ್ ಬೇಡ ಬೇಡ ಪೆನ್ ಅದು ಹೌ ಮಚ್ ಈಸ್ ಎಷ್ಟದು ಇದು 50 ಅಂತೆ ಇದು ಯೂನಿಕಾರ್ನ್ ಐ ಚೆನ್ನಾಗಿದೆ ಏನಿದು ಪೆನ್ನೇನಾ ಓ ಓ ಬಾಕ್ಸಿಂಗ್ ಪೆನ್ ಅಂತೆ 150 ಅಂತೆ ನಾನು ಇದು ತಗೋತೀನಿ ಇದು ಬರೆಯಬೇಕಲ್ಲ ಕಲರ್ ಪೆನ್ ಇದು ಹಿಂಗೂ ಇದೆ ಹಾಂ ಬಾಕ್ಸಿಂಗ್ ನಮ್ಮ ವಿರಾಟ್ ಒಂದೇ ಟೈಮ್ಗೆ ಆಡಿಸ್ತಾನೆ ಅಂತ ನಂಗೊಂದಿದು ಅದೇ ಅದೊಂಚೂರು ಓಪನ್ ಮಾಡಿ ಏನು ಬರ್ತಾಯಿಲ್ಲ ನಾನು ಅದನ್ನು ಟ್ರೈ ಮಾಡಿದೆ ಅದು ಬಂದಿಲ್ಲ ಆಚೆಗೆ ಸ್ಲೈಡ್ ಮಾಡಬೇಕಲ್ಲ ನಾವೇ ಸ್ಲೈಡ್ ಮಾಡ್ಬೇಕಾ ಅಷ್ಟೇನಾ ಅದು ಹಿಂಗೆ ಮುಖ ಹಿಂಗೆ ಹಿಂಗೆ ಮಾಡ್ಬಿಟ್ಟು ನಾವೇ ಎತ್ತಬೇಕು ಅಷ್ಟೇ ಪೆನ್ ಅಷ್ಟೇ. ಹಾಕಬೇಕು 2 ಪೆನ್ ಅಷ್ಟೇ ಸೊ ಫ್ರೆಂಡ್ಸ್ ಯೂನಿಕಾರ್ನ್ 2 ಪೆನ್ ತೊಗೊಂಡಿದ್ದೀವಿ ನಾನು ನನ್ನ ತಂಗಿ ಇದು ಚೆನ್ನಾಗಿದೆ ನೋಡಿ ಹಿಂಗೆ ಮೂನು ಆಗುತ್ತೆ ಹಿಂಗೆ ಸುಮ್ಮನೆ ಸ್ಟ್ಯಾಂಡ್ ತರ ಹಿಂಗೆ ಯೂಸ್ ಮಾಡ್ಬೋದು ಪೆನ್ ಬೇಕಾದಾಗ ಹಿಂಗೆ ಓಪನ್ ಕಾರಲ್ಲ ಇದು ಬಸ್ಸು ಅದೇ ಕ್ರೇನ್ ಮಿಸೈಲ್ ಚೆನ್ನಾಗಿದೆ ಇದೆ ತಗೊಳ್ಳೆ ಆ ಗ್ರೀನ ಈ ಗ್ರೀನ ನೋಡು ಇದೇ ಚೆನ್ನಾಗಿದೆ ಬಿಡು ಲೈಟ್ ಮಿಂಟ್ ಗ್ರೀನ್ ತರ ಯೂನಿಕಾರ್ನ್ ತಗೊಳ್ಳೋಣ ಇವನು ಕಡೆ ತಗೊಂಡ ಬರೆಯುತ್ತಲ್ವಾ ಅದು ಲಿಡ್ ನೋಡಿ ಇದು 60 ರುಪೀಸ್ ಅಂದರೆ 50 ರುಪೀಸ್ ಮಾಡ್ಕೊಡ್ತಾ ಇದ್ದಾರೆ ತಗೊತಾ ಇದ್ದೀವಿ ಅವಾಗಿನ್ನೂ ಎಷ್ಟೊಂದು ಸ್ಟಾಲ್ಗಳನ್ನ ರೆಡಿ ಮಾಡಿ ಇಡ್ತಾಯಿದ್ರು ಆ್ಯಂಡ್ ಮಾವಿನಕಾಯಿ ಅಂತೂ ನನಗೆ ತುಂಬ ಫೇವ್ರೇಟ್ ಆಗಿರೋಂಥ ಹಣ್ಣು ಎಲ್ಲೇ ನೋಡಿದ್ರು ನಾನು ಸೀಸನ್ ಇರಲಿ ಅನ್ಸೀಸನ್ ಇರಲಿ ಮಾವಿನಕಾಯಿ ಮಾತ್ರ ಬಿಡೋದೇ ಇಲ್ಲ ಸೊ ಅದಕ್ಕೆ ಮಾವಿನಕಾಯಿನ ಹೋಗ್ತಾ ದಾರಿ ಉದ್ದಕ್ಕೂ ಒಂದೊಂದು ಎಲ್ಲೆಲ್ಲಿ ನೋಡ್ತೀನೋ ಮಾವಿನಕಾಯಿ ಎಲ್ಲ ಕಡೆನೂ ತೊಗೊಂಡು ತಿನ್ಕೊಳ್ತಾ ಹೋಗ್ತಾಯಿದ್ದೆ ಅಲ್ಲೇ ಹಾಗೆ ನನ್ನ ಕಝಿನ್ನು ಮತ್ತು ಅವ್ರ ಪಾಪು ಕೂಡ ಬಂದರು ಸೊ ಅವ್ರಿಗೆ ವಾಚು ಮತ್ತು ಗಾಗಲ್ಸ್ ಎಲ್ಲ ತೊಗೊಳ್ಳೋಣ ಅಂತ ಹೇಳಿ ನೋಡ್ತಾ ಇದ್ವಿ ಅಡಿಬಾಸ್ ತಾನೇ ತಗೊಳ್ಳಿ ಅಡಿಡಾಸ್ ಕೊಡ್ಸಕ್ಕಾಗಲ್ಲ ಅಡಿಬಾಸ್ ಆಪಲ್ ಬೇಕಾ ಯಮ್ಮು ಆ್ಯಪಲ್ ಕಣೆ ನೋಡಿ ಹೆಚ್ಚು ಈ ಟಚ್ಚು ಅಮ್ಮು ಸೂಪರ್ ಆಗಿದೆ ಕಣೆ ಅಮ್ಮ ನೋಡೆ ಇದಕ್ಕಿಂತ ಆ್ಯಪಲ್ ಬೇಕಾ ನಿಮಗೆ ನೀನು 50,000 ಕೊಟ್ಟರು ಸಿಗಲ್ಲ ಆ ಥರದ್ದು ರೈಸ್ ಇವಾಗ ನಮ್ಮ ಪುಟಾಣಿ ಮಕ್ಕಳಿಗೆ ಅಂತ 2 ವಾಚ್ ತೊಗೊಂಡಿದ್ದೀವಿ 50 ರೂಪಾಯಿ ವಿರಾಟ್ಗೊಂದು ವಿಷಗೊಂದು ಬಾಯ್ಲಿ ಹಾಕ್ತೀನಿ ವಿಷ ಇಟ್ಕೊಂಬಂದು ಅವನಿಲ್ಲ ಶೇಪ್ ಜೊತೆ ಹೋದವನು ಎಲ್ಲರೂ ಅವರು ಜಾಸ್ತಿ ಮಾಡ್ಕೊಳ್ತಾರ ನಾವು ಬರ್ತೀವಿ ಓಕೆ ಬನ್ನಿ ನಡಿ ಹೋಗೋಣ ಮಸಾಲ ಹಾಕ್ತಾರದು ಮತ್ತೆ ಅದೇ ಆ ಥರ ಕಟ್ ಮಾಡಿದ್ರ ಮೇಲೆ ಮಸಾಲ ಹಾಕ್ತಾರೆ ಕಟ್ ಮಾಡಿದ್ರೆ ಮಸಾಲ ಹಾಕ್ತಿರೋದು ಅವರು 4 ಪೀಸ್ 100 ಇದೆಲ್ಲ ನನ್ನ ಸೈಜ್ ಅಲ್ಲ ಇನ್ನು ಬಸ್ಸೆಲ್ಲ ಓಡಾಡ್ತಾ ಇದೆ ರೋಡ್ ಫುಲ್ಲು ಈವ್ನಿಂಗ್ ಆಯ್ತಾ ಬಂತಲ್ಲ ಸೊ ಇವಾಗ ಆಫೀಸ್ ಬಿಡೋ ಟೈಮು ಹೋಗ್ತಾ 6:37 ಆಗಿಬಿಟ್ರೆ ಫುಲ್ ಜಾಮ್ ಆಗಿಬಿಡುತ್ತೆ ನೋಡಿ ನಾವು ಸ್ಯಾಟರ್ಡೆ ಬಂದರೆ ಇಷ್ಟೊಂದು ಜಾಮ್ ಇದೆ ಇನ್ನು ಮಂಡೇ ಟ್ಯೂಸ್ಡೇ ಎಲ್ಲ ಬರೋದಕ್ಕೆ ಆಗೋದಿಲ್ಲ ಅದಕ್ಕೆ ಇವತ್ತೇ ಬಂದಿರೋದು ನಾವು ಜಾತ್ರೆ ಆಲ್ರೆಡಿ ಕಟ್ಟಿದೆ ನೋಡ್ತಾ ಇರ್ಬೋದು ನೀವೇನೆ ಸುಮಾರು ಸ್ಟಾಲ್ಸ್ಗಳೆಲ್ಲ ಹಾಕ್ಕೊಂಡಿದ್ದಾರೆ ಆಲ್ರೆಡಿ ಇದು DVG ರೋಡಲ್ಲಿ ಇರೋದು ಸಾರಿ ಬಸವನಗುಡಿ ರೋಡಲ್ಲಿ ಇದ್ದೀವಿ ಇವಾಗ ನಾವು
ಬಿಸಿ ಬಿಸಿ ಹಾಟ್ ಚಿಪ್ಸ್. ಕಳ್ಳೆಕಾಯಿ ಪರಿಷನ್ನಲ್ಲಿ ಕಳ್ಳೆಕಾಯಿ ನೋಡೋದೇ ಒಂದು ಮಜಾ ಅಂತ ಹೇಳ್ಬೋದು. ಫುಲ್ ನೋಡಿ, ನೋಡೋದಕ್ಕೂ ಕಳ್ಳೆ ಬೀಜಗಳೇ, ಕಳ್ಳೆಪುರಿ, ಮಾವಿನಕಾಯಿ, ಸೌತೆಕಾಯಿ. ಹೆಣ್ಮಕ್ಳಿಗಂತೂ ಸೂಪರಾಗಿ ಸಿಗುತ್ತೆ ಎಲ್ಲ ಐಟಮ್ಸು. ಆ್ಯಂಡ್ ಪ್ರೈಸ್ ಕೂಡ ತುಂಬ ರೀಸನಬಲ್ ಆಗೇ ಇರುತ್ತೆ. ನನಗಂತೂ ಕಳ್ಳೆಕಾಯಿ ಪರಿಷೆಗೆ ಬರೋದು, ಶಾಪಿಂಗ್ ಮಾಡೋದು ಅಂದರೆ ತುಂಬಾ ಇಷ್ಟ. ಆಲ್ಮೋಸ್ಟ್ ಲೈಕ್ 25 ಇಯರ್ಸಿಂದ ನಾವು 1 ಇಯರ್ ಕೂಡ ಮಿಸ್ ಮಾಡ್ದಂಗೆ ಕಳ್ಳೆಕಾಯಿ ಪರಿಷೆಗೆ ಬರ್ತಾಯಿದ್ದೀವಿ. ಯಾಕೆಂದರೆ ನಮ್ಮ ಮನೆ ಇಲ್ಲೇ ನಿಯರ್ ಇರೋ ಕಾರಣ ನಾವು 1 ಇಯರ್ ಕೂಡ ಮಿಸ್ ಮಾಡಿಲ್ಲ. ಬ್ಲಾಗ್ ಆಯ್ತಾ ಗೊತ್ತಾ? ನೀವು ಮುಗಿದ್ಮೇಲೆ ಹಾಕ್ಬೇಡ, ಇವತ್ತು ಹಾಕು. ನೈಟ್ ಕುತ್ಕೊಂಡು ಕೆಲಸ ಏನು ಹೇಳೋದು, ನಾಳೆ ಎಲ್ಲ ನೋಡಿ ಫ್ರೆಂಡ್ಸ್ ನಂಗೆ ಬೈತಿದ್ದಾಳೆ, ವ್ಲಾಗ್ನ ಇವತ್ತೇ ಹಾಕು, ಇದೆಲ್ಲ ಮುಗ್ದೋದ್ಮೇಲೆ ಹಾಕ್ಬೇಡ ಅಂತ. ಅವಳಿಗೆ ಏನು ಗೊತ್ತಾ ಎಡಿಟ್ ಮಾಡೋದಿಲ್ಲ ಎಷ್ಟು ಕಷ್ಟ ಅಂತ. ಮಾಡಬೇಕು, ಕಷ್ಟಪಟ್ಟರೆ ಮಾಡ್ಬೇಕಂತೆ. ಇವತ್ತು ಪುಟ್ಟಿ ಎಡಿಟ್ ಮಾಡ್ತಾಳೆ ನನಗೆ ಎಡಿಟ್ ಮಾಡೋಕ್ಕೆ. ಮನೆಗೆ ನಿಮ್ಮ ಮನೆಗೆ ಬರೋ, ನೀನು ನಮ್ಮ ಮನೆಗೆ ಬಂದು ನಿಮ್ಮ ಮನೆಗೆ 6 ಇರೋಣ 1 ನಿಮಿಷ ಇರೋಣ. ಏ ಇಲ್ಲಲ್ಲ, ಕ್ಷಮ ಇರೋದು. ಫ್ರೆಂಡ್ಸ್ ಇವಾಗ ಗೇಮ್ ಆಡೋ ಹತ್ರ ಹೋಗ್ತಾ ಇದ್ದೀವಿ. ಬಸವನಗುಡಿ ಟೆಂಪಲ್ ಹತ್ರ ಬಂದಿದ್ದೀವಿ ನೋಡಿ. ಇದು ಬಸವನಗುಡಿ ಟೆಂಪಲ್ ರೋಡ್, ಇನ್ನೇನು ಟೆಂಪಲ್ ಹತ್ರನೇ ಇದ್ದೀವಿ. ಪುಟ್ಟಿ ಬಡ್ಜೆಟ್ ಎಷ್ಟು ಇಲ್ಲ ಇವತ್ತು? ನಾವು ಆಟ ಆಡೋದೆಲ್ಲ ಪುಟ್ಟಿದೆ. ಏನು ಆಟ ಆಡಿದ್ರು ಪುಟ್ಟಿದೆ. ಪುಟ್ಟಿ ಆಟ ಆಡ್ಸಲ್ಲ ಪುಟ್ಟಿ ನಮ್ಮನ್ನ ನೋಡಿ ಗೈಸ್, ಆಟ ಆಡ್ಸಲ್ಲ ಅಂತ ಹೇಳಿ. ಏನು ಪುಟ್ಟಿ ನಾನು ಬಾಬಂಗೆ ಹೇಳಿದೆ ಫೋನ್ ಮಾಡಿ 5,000 ಕೊಟ್ಟು ಕಳಿಸಿ ಅಂತ. ಹೂ ಕೊಂಡು ಕಳಿಸಿದೀನಿ ಅಂತ ಹೇಳೋರೆ. ಗೈಸ್ ನಾವು ನಮ್ಮ ಕಿರಣ್ ಬಾಬನ್ ಕೇಳಿದ್ದೀವಿ 5,000 ರುಪೀಸ್ ಹಾಕಿ ನಮ್ಮ ಖರ್ಚಿಗೆ ಅಂತ. ಹಾಕಿದ್ದಾರೆ ಅನ್ಸುತ್ತವ್ರೆ, ಇವಳು ಡೌ ಮಾಡ್ತಾ ಇಡೋದು ಪುಟ್ಟಿ. ಓಲೆ ಎಲ್ಲಿ ಎಲ್ಲೇ ಇಬ್ರು ಬಿಟ್ರೆ ಕೈನ. ದಿಸ್ ಬ್ಲ್ಯಾಕ್ ಒನ್. ಇವಾಗ ದೊಡ್ಡ ಗಣಪತಿ ದೇವಸ್ಥಾನ ಮುಂದೆ ಇದೀವಿ. ಜನ ನೋಡಿ ಇವತ್ತೇ ಆಲ್ರೆಡಿ ಎಷ್ಟು ಜನ ಇದ್ದಾರೆ ಅಂತ. ಯಾವ್ದಾರ ಒಂದ್ ಗೇಮ್ ಎಲ್ಲರೂ ಆಡ್ಬಿಡಿ ಸಾಕು, ಇನ್ನೇನು. ಬ್ಲಾಗರ್ ಅಂಡ್ ಬ್ಲಾಗರ್. ಸೊ ಫ್ರೆಂಡ್ಸ್ ನಾವು ಡ್ರ್ಯಾಗನ್ ಆಡಬೇಕು ಅಂತ ಹೇಳಿ ನಿಂತಿದ್ದೀವಿ. ಅದು ನಮ್ಮ 2 ಪಿಳ್ಳೆಗಳಿಗೆ ತುಂಬ ಭಯ ಅಂತ, ಬೇಡ ಬೇಡ ಅಂತ ಹೇಳಿ ಆಟ ಮಾಡ್ತಿದ್ದಾರೆ. ಅವರು ಈ ಸ್ವಿಂಗ್ ಆಡ್ಬೇಕಂತೆ, ಅಲ್ಲಿ ಆಟ ಇದೆಯಲ್ಲ ಉಯ್ಯಾಲ ಥರ, ಅದನ್ನು ಆಡ್ಬೇಕಂತೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಡ್ರ್ಯಾಗನ್ಗಿಂತ ಅದೇ ಭಯಂಕರವಾಗಿದೆ. ಗೇಮ್ಸ್ ಎಲ್ಲ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಇನ್ನು ಸಂಜೆ ಆಗ್ತಿದ್ದಂಗೆ ಫುಲ್ ಮತ್ತೆ ರಶ್ ಆಗಿಬಿಡುತ್ತೆ. ಇವಾಗ ಆ್ಯಕ್ಚುಲಿ ನಾವು ರೈಟ್ ಟೈಮಿಗೆ ಬಂದಿದ್ದೀವಿ ನೋಡಿ. ಇಲ್ಲೇ ಇಷ್ಟು ರಶ್ ಆಗಿದೆ. ಪರವಾಗಿಲ್ಲ. ಡ್ರ್ಯಾಗನ್ ಆಡಕ್ಕೆ ಹೋಗ್ತಾ ಇದೀವಿ ಇವಾಗ. ಟೋಟಲ್ 8 ಮೆಂಬರ್ಸ್ ಇದ್ದೀವಿ ನಾವು. ಮಕ್ಕಳನ್ನು ಒಪ್ಪಿಸ್ಕೊಂಡು ಡ್ರ್ಯಾಗನ್ ಆಡಕ್ಕೆ ಕರ್ಕೊಂಡು ಬಂದಿದ್ದೀವಿ. ಇಬ್ಬರು ಮಕ್ಕಳು ಬರಲ್ಲ ಅಂತಿದ್ರು, ಬಟ್ ಆದ್ರೂ ಧೈರ್ಯ ಮಾಡಿ ಎಲ್ಲರೂ ಬರ್ತಾ ಇದೀವಿ ಮಕ್ಕಳನ್ನ ಕರ್ಕೊಂಡು. ಸೊ ಬನ್ನಿ ಹೆಂಗಿರುತ್ತೆ ಅಂತ ನೋಡೋಣ ಎಕ್ಸ್ಪೀರಿಯನ್ಸ್. ಸೊ ಫ್ರೆಂಡ್ಸ್ ನೋಡಿ ಇವಾಗ ಕೂತ್ಕೊಂಡಿದ್ದೀವಿ. ಭೂಮಿಕಾ ಅಮ್ಮು ಇಲ್ಲ ಇಲ್ಲ ಇವಾಗ ಆಗ್ತಿಲ್ಲ. ಏಮಿಷಾ, ವಿರಾಟ್ ಮಕ್ಕಳು ಜೋಶಾಗಿ ಆಯ ಹೇಳ್ತಿದ್ದಾರೆ. ಸ್ಟಾರ್ಟ್ ಆದ್ಮೇಲೆ ಗೊತ್ತಾಗುತ್ತೆ ಯಾರ್ಯಾರು ಹೆಂಗಿರ್ತಾರೆ ಅಂತ ರಿಯಾಕ್ಷನ್ಸ್. ಕ್ಷೇಮ ಏನ್ ಮಾಡ್ತಿದ್ಯಾ? ಇಲ್ಲಿ ಯಾರಾದ್ರೂ ಬರ್ತಾರಾ? ಇಲ್ಲ ಇಲ್ಲಿ ಯಾರು ಬರೋರು. ಇಬ್ರು ಆಗ್ತಾರ ಅಲ್ಲಿ. ಇವಾಗ ಸ್ಟಾರ್ಟ್ ಆಯ್ತು.
ಅದು ಹಿಂಗ್ ಮೇಲ್ ಬಂದಾಗ ನಾವೇ ಬಿದ್ದೋಗ್ತಾ ಇದ್ವಿ ಅನ್ನೋ ಫೀಲು. ಅಪ್ಪ ಬಿಡು ಆಯ್ತು ಬಿಡಮ್ಮ ಆಯ್ತು ಬಿಡಮ್ಮ. ಜಂಪಿಂಗ್ ಆಡ್ತೀನಿ, ಅದು ಸಾಕು, ಇನ್ನು ಯಾವುದು ಆಡಲ್ಲ ಅಂತ ಹೇಳ್ಬಿಟ್ಟು ಜಂಪಿಂಗ್ ಆಡ್ತಿದ್ದಾರೆ. ಇದು 5 ಮಿನಿಟ್ಸ್ಗೆ 50 ರುಪೀಸು. ವಿರಾಟ್ ಮಧ್ಯ ಬನ್ನಿ, ಮಧ್ಯ ಜೋರಾಗಿ ಆಡಬಾರ್ದು, ಮಧ್ಯ ಬರಬೇಕು, ಮಧ್ಯ ಮಧ್ಯ. ಏಮಿಷ ಇಲ್ಲದ್ದು ಹಂಗ ಆಡ್ಬಾರ್ದು, ಬೆನ್ನು ಮುರಿದೋಗುತ್ತೆ. ಫ್ರೆಂಡ್ಸ್, ಇಲ್ಲಿ ಕ್ಷೇಮ, ಭೂಮಿಕಾ ಮತ್ತು ಅವ್ರ ಫ್ರೆಂಡ್ಸ್ ಎಲ್ಲ ಆಡ್ತಾ ಇದ್ದಾರೆ. ನಾವು ಹೋಗಿಲ್ಲ, ತುಂಬ ಭಯ ಅಂತ. ಆಟ ಮುಗಿಸ್ಕೊಂಡು ಬಂದಿದ್ದಾರೆ ಕ್ಷೇಮ. ಹೆಂಗಿತ್ತು ಕ್ಷೇಮ? ಚೆನ್ನಾಗಿತ್ತಾ? ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಹೊಟ್ಟೆ ಫುಲ್ಲು. ನೆಕ್ಸ್ಟ್ ಯಾವ್ದು ಹೋಗೋಣ? ಜಾಯಿಂಟ್ ಫೀಲ್ಡ್ ಹೋಗೋಣ. ಚಲೋ. ಪಾಪ್ಕಾರ್ನ್ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಭೂಮಿಕಾ ಅವರೆಲ್ಲ ಜಾಯಿಂಟ್ ವೀಲ್ ಆಡ್ತೀನಿ ಅಂತ ಹೋಗಿದ್ದಾರೆ. ನೋಡಿ, ನಾನು ಹಿಂದೆ ಇದೆ, ಫುಲ್ ದೊಡ್ಡದು ಜಾಯಿಂಟ್ ವೀಲ್. ಬಟ್ ನಾನು ಅಮ್ಮ ಆಡಲ್ಲ ಅಂದ್ವಿ. ಜೈಶ್ರೀ ಹಂಗೆ ಅಮ್ಮು ಬಂದು ವಿರಾಟ್ನ ಆಡ್ಸಕ್ಕೆ ಕರ್ಕೊಂಡು ಹೋಗಿದ್ದಾಳೆ. ಭೂಮಿಕಾ ಅವರೆಲ್ಲ ಅಲ್ಲಿ ಟಿಕೆಟ್ ತೊಗೊತಾ ಇದ್ದಾರೆ ಆಡೋಕ್ಕೆ ಅಂತ ಹೇಳ್ಬಿಟ್ಟು ನಾನು ಪಾಪ್ಕಾರ್ನ್ ತಿಂತಾ ಇದ್ದೀನಿ. ಆಚೆ ಬಂದ್ವಿ ಇವಾಗ. ಏನಾದರೂ ತಿನ್ಕೊಂಡು ಹಂಗೆ ಫುಲ್ ವಾಕ್ ಮಾಡಿಕೊಂಡು ಮನೆಗೆ ಹೋಗೋದು. ಟೈಮ್ ಬಂದು ಆ್ಯಕ್ಚುಲಿ ಇನ್ನೂ 5:30. ನಾವು ಇಲ್ಲೆಲ್ಲ ರೌಂಡ್ ಹೊಡ್ಕೊಂಡು ಸ್ವಲ್ಪ ತಿನ್ನಕ್ಕೆ ಏನಾದರೂ ಎಲ್ಲ ತಿನ್ಕೊಂಡು ತುಂಬ ಇದೆ ತಿನ್ನೋದಕ್ಕೆ. ಯಾವ್ದು ತಿನ್ನೋದು ಅದು ಬಿಡು ಅಂತ ಗೊತ್ತಾಗ್ತಿಲ್ಲ. ಸೊ ಎಲ್ಲನೂ ಟೇಸ್ಟ್ ಮಾಡೋಣ ಅಂತ ಹೇಳಿ ಬರ್ತಾ ಇದ್ದೀವಿ. ಸೇರ್ಬೇಕು ನೋಡಿ, ಎಷ್ಟು ಚೆನ್ನಾಗಿದೆ. ಫ್ರೆಂಡ್ಸ್, ಇವಾಗ ಸಂಕ್ರಾಂತಿ ಅಂತ ಇದ್ವಿ. ಇದು ನನ್ನ ಫೇವ್ರೆಟ್ ಹಣ್ಣು. ಬಟ್ ಇದು ತುಂಬ ಹುಳ ಇರುತ್ತೆ ಅಂತಾರೆ. ಬಟ್ ಅದು ನನಗೆ ತುಂಬ ಇಷ್ಟ. ನೀವು ಯಾರಾದರೂ ಸಂಕ್ರಾಂತಿ ಹಣ್ಣು ತಿಂದು ನಿಮ್ಗೆ ಯಾರಿಗಾದ್ರೂ ಇಷ್ಟ ಇದ್ದರೆ ಕಾಮೆಂಟಲ್ಲಿ ಕಾಮೆಂಟ್ ಮಾಡಿ. ಅದು ಬೇಡ ಬಂಗಾರಿ, ಅದು ಚೆನ್ನಾಗಿಲ್ಲ ಅದು.
ಬುಟ್ಟಿಗಳೆಲ್ಲ ಪರ್ಚೇಸ್ ಮಾಡಕ್ಕೆ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ ನೋಡಿ, ಕ್ಯೂಟ್ ಫ್ರೂಟ್ ಸಾಕಿಡೋದಕ್ಕೆ ಫ್ರೂಟ್ ಬುಟ್ಟಿ ಅಂಡ್ ಆಟ ಸಾಮಾನೇನೋ ತುಂಬಿಡೋದಕ್ಕೆ ಈ ಬುಟ್ಟಿ. ಅಂಕಲ್ ಇದೆಷ್ಟು? 150. ಇದು 150 ಅಂತೆ. ಇದೆಷ್ಟು ಇದು? 100 ರೂಪಾಯಿ. ನಂಗೆ ಸ್ಪೂನ್ ಬೇಡ, ಒಳಗಡೆ ಮಾತ್ರ ಬೇಕು. ಏನಕ್ಕಿದು? ಎಲ್ಲ ಜ್ಯುವೆಲ್ರಿ ತರದೆಲ್ಲ ಹಾಕಿಟ್ಕೊಂಡು ಇಲ್ಲ, ಸ್ಪೂನ್ ಅಲ್ಲೇ ಇಡು. ಸ್ಪೂನ್ ಅಲ್ಲೇ ಇಡು. ನೀನ್ ಯಾಕೆ ಎತ್ತುತ್ತಾ ಇದೀಯಾ? ಅವರು ಯಾವ್ದೋ ಹೇಳ್ತಾರೆ, ನಮ್ಗೆ ಏನ್ ಬೇಕೋ ನಾವ್ ಅದ್ ಮಾಡ್ಕೊಳ್ಳೋದು. ನಮ್ಮ ಮರಿಗಳು ಕ್ಯಾಂಡಿ ತಿಂತಾ ಇದ್ದಾರೆ. ಸ್ನಾಕ್ಸ್ ಬೇಕಂತೆ, ಕ್ಯಾಂಡಿ ಕುಡಿಸಿದ್ವಿ. ಕಡಲೆಕಾಯಿ ಮುಂದಕ್ಕೆ ಹೋಗಿ ಅಂತಾರೆ. ಅವ್ರಿಗೆ ವ್ಯಾಪಾರ ಆಗಲ್ಲ ಅಂತ ಮುಂದಕ್ಕೆ ಹೋಗಿ ಅಂತಿದ್ದಾರೆ. ಬನ್ನಿ ಸೈಡ್ ಹೋಗೋಣ. ಸೈಡ್ ಕ್ಷೇಮ ಅದ್ ಬೇಕು ಅಂದ್ಯಲ್ಲ, ಏನು ಎಲಿಫೆಂಟ್ ಏನೋ? ನಾರ್ಮಲ್ ಬಲೂನಲ್ಲಿ ಎಲಿಫೆಂಟ್ ಬೇರೆ ಬರುತ್ತಾ? ಫ್ರೆಂಡ್ಸ್, ಫೈನಲಿ ಎಲ್ಲ ಮುಗಿಸ್ಕೊಂಡು ಬಂದು ನಿಂತಿದ್ದೀವಿ. ಅಮ್ಮನಿಗೋಸ್ಕರ ವೇಟ್ ಮಾಡ್ಕೊಂಡು, ಅಮ್ಮ ಕಳಕ್ಕೆ ತಗೊಂಡ್ಬರ್ತೀನಿ ಅಂತ ಅಲ್ಲೆಲ್ಲ ಸ್ಟಕ್ ಆಗಿದ್ದಾರೆ. ತಿಂದಿದ್ದಾಯ್ತು, ಫುಲ್ ಟಯರ್ಡ್ ಆಗಿದ್ದೀವಿ ಆ್ಯಕ್ಚುಲಿ. ನಮ್ಮ ಮನೆಗೆ ಹೋಗಿ ರೆಸ್ಟ್ ಮಾಡಿದ್ರೆ ಸಾಕು. ಸೊ ಫ್ರೆಂಡ್ಸ್, ಇವತ್ತಿಗೆ ಕಳ್ಳಕ್ಕೆ ಪರಿಚಯ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಸೊ ಏನೆಲ್ಲ ತಗೊಂಡ್ಬಂದಿದ್ದೀನಿ ಅಂತ ಇನ್ನೊಂದ್ಸತಿ ತೋರಿಸ್ಬಿಡ್ತೀನಿ. ಲಾಸ್ಟ್ ಪರವಾಗಿದ್ದೆಲ್ಲ ವ್ಲಾಗ್ ಮಾಡ್ಕೊಳಕ್ಕಾಗಲಿಲ್ಲ, ಯಾಕಂದ್ರೆ ಫೋನಲ್ಲಿ ಬ್ಯಾಟ್ರಿ ಲೋ ಇತ್ತು ಅದಕ್ಕೆ. ಸೊ ಇದನ್ನ ವಾಚ್ ತಗೊಂಡೆ. ವಾಚ್ ಮತ್ತೆ ಈ ಒಂದು ಲೋಟಸ್ ಫ್ಲವರ್ ತಗೊಂಡೆ. 2 ಕಲರ್ ತಗೊಂಡಿದ್ದೀನಿ, ಪಿಂಕ್ ಮತ್ತೆ ಯೆಲ್ಲೋ ಕಲರು. ಸೊ ಈ ವಾಚ್ 300 ರೂಪಾಯಿ ಹೇಳಿದ್ರು. ಇದು ಬಂದು 200 ಕೊಟ್ಟೆ. ಸೊ ಟೋಟಲ್ 700. ಆಕ್ಚುಲಿ ಬೇರೆ ಕಡೆ ಎಲ್ಲ ತುಂಬಾ ಜಾಸ್ತಿ ಹೇಳ್ತಾ ಇದ್ರು ಪ್ರೈಸು. ನಾವು ವಾಪಸ್ ನಡ್ಕೊಂಡು ಬರೋವಾಗ ಅಲ್ಲೊಂದು ರೋಡ್ ಸೈಡ್ ಇಟ್ಕೊಂಡಿದ್ರು. ಸೊ ಅವ್ರ ಹತ್ರ ನಮಗೆ ಇದು 200 ರೂಪಾಯಿ ಸಿಕ್ತು. ಅದೇ ಬೇರೆ ಕಡೆ ಕೇಳಿದಕ್ಕೆ ಇದೆಲ್ಲ 350-400 ರೂಪಾಯಿ ಅಷ್ಟು ಹೇಳ್ತಾ ಇದ್ರು. ಬಟ್ ಇಲ್ಲಿ ನಮಗೆ 250 ಹೇಳಿದ್ರು. ಬಟ್ 200 ಕೊಟ್ಟರು. ಫುಲ್ ಸೆಟ್ ತಗೊಂಡಿದ್ದಕ್ಕೆ ಇದನ್ನು ತಗೊಂಡ್ವಿ. ಆಮೇಲೆ ಇಲ್ಲಿ ಗೊಂಬೆಗಳು ಎಷ್ಟೊಂದು ಐಟಮ್ಸ್ ತಗೊಂಡಿದ್ದೀವಿ. ನಮ್ಮ ಪಿಳ್ಳೆಗಳಿಗೆ ಜಾಸ್ತಿ ಆಟ ಸಾಮಾನುಗಳು ತಗೊಂಡಿದ್ದೀವಿ. ಅದು ಆಲ್ರೆಡಿ ಇಲ್ಲೇ ಓಪನ್ ಆಗಿ ಅದ್ರದ್ದು ಪಾರ್ಟ್ಸ್ ಎಲ್ಲ ಆಪರೇಟ್ ಕೂಡ ಆಗ್ಬಿಟ್ಟಿದೆ ಅಲ್ಲ ವಿರಾಟ್? ಚೆನ್ನಾಗಿದೆ ಗನ್ನು. ಈ ಬುಲೆಟ್ ಗನ್ನು ಚೆನ್ನಾಗಿಲ್ಲ. ಫ್ರೆಂಡ್ಸ್, ಇಲ್ಲಿಗೆ ನನ್ನ ಈ ಕಡಲೆಕಾಯಿ ಪರಿಚಯ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಅಲ್ಲಿ ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್ ಅಂತ ಹೇಳ್ತಾ, ಯಾರಿಗೆಲ್ಲ ನನ್ನ ವ್ಲಾಗ್ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್ ವಿರಾಟ್.